ಓಕೆ, ಎರಡನೇದು ದೇವರು ಯಾಕೆ ನಾನು ಇಸಾಕನ ದೇವರು ಅಂತಾರೆ ನೋಡೋಣ. ದೇವರು ಯಾಕೆ ನಾನು ಇಸಾಕನ ದೇವರು ಅಂತ ನೋಡೋಣ. ಮಗನೇ ಸೋದರಿ, ಇಸಾಕನ ಬಗ್ಗೆ ಒಂದು ಸಣ್ಣ ಪರಿಚಯ. ಇಸಾಕನ ಅಬ್ರಹಾಮನ ಮಗನು. ಇಸಾಕ್ ಅಂದರೆ ನಗು ಅಂತ ಅರ್ಥ. ಇಸಾಕ್ ಹೆಸರಿಗೆ ಅರ್ಥ ಏನಂದ್ರೆ, ಇಸಾಕ್ ಹೆಸರಿನ ಅರ್ಥ ಏನಂದ್ರೆ ನಗು ಅಂತ ಅರ್ಥ. ಈತನು ಒಂಟಿ ಆಗಿರುವಾಗಲೇ, ಬ್ಯಾಚುಲರ್ ಆಗಿರುವಾಗಲೇ, ಮದುವೆಗಿಂತ ಮುಂಚೆ ಈತನು ಪ್ರಾರ್ಥನೆಯನ್ನು ಆರಂಭಿಸಿದಾನೆ. ಈತನಿಗೆ ಪ್ರಾರ್ಥನೆಗೆ ಅಂತ ಒಂದು ಸ್ಥಳ ಇದೆ, ಅದು ಆತನ ಹೊಲ. ಇಸಾಕನಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಒಂದು ಸ್ಥಳ ಇದೆ, ಅದು ಆತನ ಹೊಲ. ಇಸಾಕನಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಅಂತ ಒಂದು ಸಮಯ ಇದೆ, ಅದು ಸಾಯಂಕಾಲ. ಮಗನೇ ಸೋದರಿ, ಈತನ ಮದುವೆ ಆದ ನಂತರ ಕೂಡ ಆತನು ದೇವರಿಗೆ ಪ್ರಾರ್ಥನೆ ಮಾಡಿದ್ದಾನೆ. ಈತನಿಗೆ ಮಕ್ಕಳಾಗಲ್ಲ, ಮದುವೆ ಆದ ನಂತರ ಈತನಿಗೆ ಮಕ್ಕಳಾಗಲ್ಲ. ಕೆಲವು ವರ್ಷಗಳು ಈತನ ಹೆಂಡತಿ ರೆಬಕ್ಕಳಿಗೆ ಮಕ್ಕಳೇ ಇರಲ್ಲ. ಆ ಸಂದರ್ಭದಲ್ಲಿ ಇಸಾಕನು ದೇವ್ರ ಮುಂದೆ ಭಾರದಿಂದ ಪ್ರಾರ್ಥನೆ ಮಾಡ್ತಾನೆ, ಆಸಕ್ತಿಯಿಂದ ಪ್ರಾರ್ಥನೆ ಮಾಡ್ತಾನೆ, ವಿಶ್ವಾಸದಿಂದ ಪ್ರಾರ್ಥನೆ ಮಾಡ್ತಾನೆ. ದೇವರು ಆತನ ಪ್ರಾರ್ಥನೆ ಕೇಳಿ ಆತನ ಹೆಂಡತಿಗೆ ದೇವರು ಮಕ್ಕಳ ಸಂತಾನವನ್ನು ಕೊಟ್ಟಿದ್ದಾನೆ. ದೇವರು ಆತನಿಗೆ ಸಂತಾನ ಕೊಟ್ಟಿದ್ದಾನೆ. ಅಷ್ಟು ಮಾತ್ರವಲ್ಲ, ಈ ಇಸಾಕನು ಬರಗಾಲ ಬರ್ತದೆ, ಆ ಬರಗಾಲದಲ್ಲಿ ಕೂಡ ಪ್ರಾರ್ಥನೆ ಮಾಡಿದ್ದಾನೆ. ಇನ್ನೊಂದು ವಿಶೇಷ ಏನಂದ್ರೆ, ಒಂದು ವರ್ಷ ಆತನು ಹೊಲದಲ್ಲಿ ಬೀಜ ಬಿತ್ತಿದ್ದಾನೆ. ದೇವರ ಆತನಿಗೆ 100ರಷ್ಟು ಫಲವನ್ನು ಕೊಟ್ಟಿದ್ದಾನೆ. ಚೆನ್ನಾಗಿ ಕೇಳ್ರಿ. ಇಸಾಕನ ಒಂದು ದೊಡ್ಡ ಗುಣ ಏನಂದ್ರೆ, ಇಸಾಕನ ಪ್ರಧಾನ ಗುಣ ಏನಂದ್ರೆ, ಆತನು ಒಂದು ವಿಷಯದಲ್ಲ, ಎಲ್ಲ ವಿಷಯದಲ್ಲಿ ತನ್ನ ತಂದೆಯಾದಂಥ ಅಬ್ರಹಾಮನಿಗೆ ವಿಧೇಯನಾಗಿದ್ದಾನೆ, ದೇವರಿಗೆ ವಿಧೇಯನಾಗಿದ್ದಾನೆ. ಇನ್ನೊಂದ್ಸರಿ ಹೇಳ್ತೀನಿ, ಇಸಾಕನ ದೊಡ್ಡ ಗುಣ ಏನಂದ್ರೆ, ಇಸಾಕನ ಒಳ್ಳೆತನ ಏನಂದ್ರೆ, ಇಸಾಕನ ಪ್ರಧಾನ ಗುಣ ಏನಂದ್ರೆ, ಒಂದು ವಿಷಯದಲ್ಲ, ಎಲ್ಲ ವಿಷಯದಲ್ಲಿ ತನ್ನ ತಂದೆಯಾದ ಅಬ್ರಹಾಮನಿಗೆ ಮತ್ತು ದೇವರಿಗೂ ವಿಧೇಯನಾಗಿದ್ದಾನೆ. ಒಂದಿನ ದೇವರು ಅಬ್ರಹಾಮನಿಗೆ ದರ್ಶನ ಕೊಟ್ಟು, ಅಬ್ರಾಮ, ನಿನಗಿರುವಂತ ಒಬ್ಬ ಮಗನನ್ನ ಮೋರಿಯಾ ಬೆಟ್ಟದ ಮೇಲೆ ಬಂದು ನನಗೆ ಬಲಿ ಕೊಡ್ಬೇಕಂತಾನೆ ದೇವರು. ನನಗೆ ಬಲಿ ಕೊಡ್ಬೇಕು ನಿನ್ನ ಮಗನನ್ನ ಅಂತಾನೆ. ಅಬ್ರಾಮ ಏನು ಕೂಡ ಯೋಚನೆ ಮಾಡದೆ, ಹಿಂದು ಮುಂದೆ ಕೂಡ ನೋಡದೆ, ಕತ್ತೆನ ತಕ್ಕೊಂಡು ಕಟ್ಕೆನ ಇಟ್ಕೊಂಡು ಮಗನ ಕತ್ತೆ ಮೇಲೆ ಕುಂದಿಸ್ಕೊಂಡು ಮಗನನ್ನ ಬಲಿ ಕೊಡ್ಲಿಕ್ಕೆ ಮೋರಿಯಾ ಬೆಟ್ಟಕ್ಕೆ ಹೋಗೇ ಬಿಟ್ಟ. ಮಗ ಕೇಳ್ತಾನೆ, ಅಪ್ಪ ಕಟ್ಟಿಗೆ ತಕ್ಕೊಂಡಿಯಾ, ಕತ್ತೆ ತಕ್ಕೊಂಡಿದೀಯಾ, ಬೆಂಕಿ ತಕ್ಕೊಂಡಿಯಾ, ಕತ್ತಿ ತಕ್ಕೊಂಡಿಯಾ, ಕುರಿ ಎಲ್ಲಪ್ಪ ಅಂತಾನೆ. ಕುರಿ ದೇವರೇ ಒದಗಿಸ್ತಾನಪ್ಪ ಅಂದಾನ. ಅಲ್ಲಿ ಕರ್ಕೊಂಡು ಹೋದ್ಮೇಲೆ ಅಬ್ರಾಮ ಮಗನಲ್ಲಿ ಕರ್ಕೊಂಡು ಯಜ್ಞವೇದಿ ಕಟ್ಟಿ, ಯಜ್ಞವೇದಿ ಮೇಲೆ ಮಲಗಪ್ಪ ಅಂತಾನೆ. ಯಜ್ಞವೇದಿ ಮೇಲೆ ಮಲಗಂತಾನೆ. ಅವಾಗ ಚೆನ್ನಾಗಿ ಅರ್ಥ ಆಗೈತೆ ಆ ಹುಡುಗನಿಗೆ, ಅಯ್ಯಯ್ಯೋ ನಮ್ಮಪ್ಪ ಸಾಯಿಸ್ತಾ ಇರೋದು ನನ್ನನ್ನೇ, ನಮ್ಮಪ್ಪ ನನ್ನನ್ನು ಬಲಿ ಕೊಡ್ತಾನೆ. ಇವಾಗ ದೇವರಿಗೆ ನಾನು ಅನ್ಕೊಂಡಿನಿ ಕುರಿನ ಬಲಿ ಕೊಡ್ತಾನೆ ಅನ್ಕೊಂಡ್ರೆ, ನಮ್ಮಪ್ಪ ದೇವರಿಗೆ ನನ್ನನ್ನೇ ಬಲಿ ಕೊಡ್ತಾನೆ. ದಾರಿಗುಂಟ ಕೇಳಿದೆ, ಅಪ್ಪ ಕುರಿಯಲ್ಲಿ ಅಂತ ಕೇಳಿದ್ರೆ ನಮ್ಮಪ್ಪ ದೇವ್ರು ಒದಗಿಸ್ತಾನಂದ. ಈಗ ನನಗೆ ಅರ್ಥ ಆಯ್ತು, ನಮ್ಮಪ್ಪ ದೇವರಿಗೆ ಬಲಿ ಕೊಡುವಂತ ಕುರಿ ನಾನೇ. ಚೆನ್ನಾಗಿ ಅರ್ಥ ಆಯ್ತು ಅವನಿಗೆ. ನಮ್ಮಪ್ಪ ನನ್ನ ಈಗ ಕಡ್ದಾಕ್ತಾನೆ, ದೇವರಿಗೆ ನನ್ನನ್ನು ಬಲಿ ಕೊಡ್ತಾನೆ, ದೇವರಿಗೆ ನನ್ನನ್ನು ಅರ್ಪಿಸ್ತಾನೆ, ನಾನು ಸಾಯ್ತಾ ಇದ್ದೀನಿ ಇವಾಗ, ನನ್ನ ಪ್ರಾಣ ಹೋಗ್ತಾ ಇದೆ ಇವಾಗ ಅಂತ ಅವನಿಗೆ ಗೊತ್ತಿದ್ರು ಕೂಡ ಒಂದು ಮಾತು ಕೂಡ ತಂದೆ ಕೇಳ್ತಾ ಇಲ್ಲ. ಅಪ್ಪ ಯಾಕೆ ನನ್ನ ಸಾಯಿಸ್ತೀಯ? ತಂದೆಗೆ ಒಂದು ಮಾತು ಕೇಳಿಲ್ಲ, ತಂದೆಗೆ ವಿರೋಧಿಸಲಿಲ್ಲ, ತಂದೆನ ಬೈಲಿಲ್ಲ. ಎಂತ ಅಪ್ಪ ನೀನು? ಇನ್ನೊಬ್ಬ ಅಪ್ಪನ ನನ್ನ ಸಾಯಿಸ್ತೀಯ, ನನ್ನ ಕೊಲ್ತೀಯ, ನನ್ನ ದೇವ್ರಿಗೆ ಬಲಿ ಕೊಡ್ತೀಯ? ನೀನು ತಂದೆನ ನೀನು? ಒಂದು ಮಾತು ಕೂಡ ತಿರುಗಿ ವಿರೋಧ ಮಾಡದೆ, ತಿರುಗಿ ಮಾತಾಡದೆ ತಂದೆಗೆ ವಿಧೇಯನಾಗಿದ್ದಾನೆ. ದೇವರಿಗೆ ವಿಧೇಯನಾಗಿ, ದೇವರು ನನ್ನನ್ನು ಕೇಳನ ಬಲಿ ಕೊಡ್ಲಿಕ್ಕೆ ನಮ್ಮ ಅಪ್ಪಗೆ, ದೇವರು ನನ್ನನ್ನು ಬಲಿ ಕೊಡಂತ ಕೇಳನಂದ್ಮೇಲೆ ಓಕೆ, ದೇವರಿಗೆ ಇಷ್ಟ ಆದ್ರೆ ನಾನು ತಕೊಳ್ಳಿ, ನಾನು ಸಾಯಿಸ್ಲಿ, ನನ್ನ ಕಟ್ ಮಾಡಲಿ. ತಂದೆಗೆ ವಿಧೇಯನಾಗಿದ್ದಾನೆ, ದೇವರಿಗೆ ವಿಧೇಯನಾಗಿದ್ದಾನೆ. ಇದು ಯಾರ ಹೃದಯನ ಟಚ್ ಮಾಡುತ್ತೆ ಗೊತ್ತಾ? ಯಾರ ಹೃದಯ? ಈ ಒಂದು ಸನ್ನಿವೇಶ, ಈ ಇಸಾಕನ ವಿಧೇಯತೆ ಯಾರ ಹೃದಯ ಮುಟ್ಟಿತು ಗೊತ್ತಾ? ದೇವ್ರ ಹೃದಯ ಮುಟ್ಟಿತು. ಅದಕ್ಕೆ ದೇವರಂತಾನೆ,
ನಾನು ಎಂಥವರಿಗೆ ದೇವರು ಅಂದ್ರೆ, ನಾನು ಇಸಾಕನಿಗೆ ದೇವರು, ಇಸಾಕನಿಗೆ ದೇವರು, ಇಸಾಕನಿಗೆ ದೇವರು. ಹೇಳ್ರಿ, ಇಸಾಕನಿಗೆ ದೇವರು, ಇಸಾಕನಿಗೆ ದೇವರು ಅಂದ್ರೆ ಇಸಾಕನ ದೇವರಂದ ಅರ್ಥ ಏನಂದ್ರೆ, ಇಸಾಕನ ಹಾಗೆ ದೇವರಿಗೆ ವಿಧೇಯತೆ ತೋರಿಸುವ ಎಲ್ಲರಿಗೂ ನಾನು ದೇವರಂತ ಅರ್ಥ. ಹಲ್ಲೆಲೂಯಾ. ನಾನು ಇಸಾಕನಿಗೆ ದೇವರಂದ ಅರ್ಥ ಏನು? ಇಸಾಕನಾಗಿ ದೇವರಿಗೆ ವಿಧೇಯತೆ ತೋರಿಸುವ ಎಲ್ಲರಿಗೂ ಆತನು ದೇವರೇ. ಅಮ್ಮ, ಸಹೋದರ ಸಹೋದರಿ, ದೇವರಿಗೆ ವಿಧೇಯನಾಗಿ ಜೀವಿಸ್ತಾ ಇದೆಯಾ? ದೇವರಿಗೆ ವಿಧೇಯಳಾಗಿ ಜೀವಿಸ್ತಾ ಇದೆಯಾ? ದೇವರು ನಿನ್ನ ನೋಡಿ ಹೇಳ್ತಾನೆ, ನಾನು ನಿನ್ನ ದೇವರು. ನೀನು ದೇವರಿಗೆ, ದೇವರ ವಾಕ್ಯಕ್ಕೆ ವಿಧೇಯಳಾಗಿ ಜೀವಿಸ್ತಾ ಇದೆಯಾ? ದೇವರು ನಿನ್ನನ್ನು ದೃಷ್ಟಿಸಿ ಹೇಳ್ತಾನೆ, ಮಗಳೇ ಮಗನೇ, ನಾನು ನಿನ್ನ ದೇವರು. ಮೊದಲೇ ಲೈನಲ್ಲಿ ಕೂತವರು, ಎರಡನೇ ಲೈನಲ್ಲಿ ಕೂತವರು, ಮೂರನೇ ಲೈನಲ್ಲಿ ಕೂತವರು, ನೀವು ದೇವರಿಗೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾ ಇದ್ದೀರಾ? ದೇವರು ನಿಮ್ಮನ್ನು ನೋಡಿ ಹೇಳ್ತಾನೆ, ನಾನು ನಿಮ್ಮ ದೇವರು. ಲಾಸ್ಟ್ ಲೈನಲ್ಲಿ ಕೂತವರು ದೇವರಿಗೆ ವಿಧೇಯರಾಗಿ, ಆಲಯಕ್ಕೆ ವಿಧೇಯರಾಗಿ, ಸಭೆಗೆ ವಿಧೇಯರಾಗಿ, ತಂದೆ ತಾಯಿಗಳಿಗೆ ವಿಧೇಯರಾಗಿ, ಸೇವಕರಿಗೆ ವಿಧೇಯರಾಗಿ ಜೀವಿಸ್ತಾ ಇದ್ದೀರಾ? ಈ ವಿಧೇಯತೆ ನೋಡಿ ದೇವರು ನಿಮ್ಮ ನೋಡಿ ಹೇಳ್ತಾನೆ, ನಾನು ನಿಮಗೂ ದೇವರು, ನಾನು ನಿನ್ನ ದೇವರು, ನಿಮ್ಮ ದೇವರು. ಆನ್ಲೈನ್ನಲ್ಲಿ, ಯೂಟ್ಯೂಬಲ್ಲಿ ಈ ವಾಕ್ಯನ ವೀಕ್ಷಣೆ ಮಾಡುವಂತ ದೇವ ಜನರೇ, ನೀವು ದೇವರಿಗೆ ವಿಧೇಯರಾಗಿ ಜೀವಿಸ್ತಾ ಇದ್ದೀರಾ? ಈಗ ವಾಕ್ಯಕ್ಕೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾ ಇದ್ದೀರಾ? ಆಲಯಕ್ಕೆ ವಿಧೇಯರಾಗಿ ಜೀವಿಸ್ತಾ ಇದ್ದೀರಾ? ಸೇವಕರಿಗೆ ವಿಧೇಯರಾಗಿ ಜೀವಿಸ್ತಾ ಇದ್ದೀರಾ? ದೇವರು ನಿಮ್ಮನ್ನು ನೋಡಿ ಹೇಳ್ತಾನೆ, ನಾನು ನಿಮ್ಮ ದೇವರು. ಇನ್ನು ಮಾತು ಹೇಳ್ತೀನಿ, ಈ ದೇವರಿಗೆ, ಆತನ ವಾಕ್ಯಕ್ಕೆ ವಿಧೇಯತೆ ತೋರಿಸೋರಿಗೆ ದೇವರಿಗೆ ಅವ್ರು ಎಷ್ಟು ಇಷ್ಟ ಆಗ್ತಾರಂದ್ರೆ, ದೇವರು ಹೇಳ್ತಾನೆ, ನಾನು ಇವ್ರ ದೇವರು, ನಾನು ಇವ್ರ ದೇವರು, ಇವ್ರು ನನಗೆ ಸ್ವಂತ, ನಾನು ಇವರಿಗೆ ಸ್ವಂತ. ದೇವರಿಗೆ, ದೇವ್ರ ವಾಕ್ಯಕ್ಕೆ ವಿಧೇಯರಾಗೋರಿಗೆ ಅವ್ರ ಒಂದು ಪ್ರಾರ್ಥನೆ ಅಲ್ಲ, ಎಲ್ಲ ಪ್ರಾರ್ಥನೆ ದೇವ್ರು ಕೇಳ್ತಾನೆ. ಮತ್ತು ಅವ್ರು ಕೈ ಹಾಕಿ ಮಾಡುವಂತ ಪ್ರತಿ ಕಾರ್ಯಗಳನ್ನ ದೇವರು ಸಫಲ ಮಾಡ್ತಾನೆ. ಈಗ ಹೇಳ್ರಿ, ದೇವರಿಗೆ ಆತನ ವಾಕ್ಯಕ್ಕೆ ವಿಧೇಯರಾಗೋರಿಗೆ ಅವ್ರು ಒಂದು ಪ್ರಾರ್ಥನೆ ಅಲ್ಲ, ಹೇಳ್ರಮ್ಮ, ಅವ್ರ ಎಲ್ಲ ಪ್ರಾರ್ಥನೆ ದೇವ್ರು ಕೇಳ್ತಾನೆ. ಅಷ್ಟಲ್ಲ, ಅವರು ಕೈ ಹಾಕಿ ಮಾಡುವ ಪ್ರತಿಯೊಂದು ಕೆಲಸಗಳನ್ನು, ಕಾರ್ಯಗಳನ್ನು ದೇವರು ಸಫಲ ಮಾಡ್ತಾನೆ. ಉದಾಹರಣೆಗೆ ಹೇಳ್ತೀನಿ, ಇಸಾಕನು ನೀರಿಗೋಸ್ಕರ ಬಾವಿ ತೆಗೆದಿದ್ದಾನೆ, ಬಾವಿ ತೆಗೆಲಿ ಕೈ ಹಾಕಿದ್ದಾನೆ, ಪ್ರಾರ್ಥನೆ ಮಾಡಿ ಕೈ ಹಾಕಿದ್ದಾನೆ. ದೇವರು ಒಳ್ಳೆ ನೀರು ಉಕ್ಕುವಂತೆ ಮಾಡಿ ಅವನು ಕೈ ಹಾಕಿದ ಕಾರ್ಯನ ದೇವರು ಸಫಲ ಮಾಡಿದ್ದಾನೆ. ಮದುವೆ ಮಾಡಿಕೊಳ್ಳುವಾಗ ದೇವರು ಪ್ರಾರ್ಥನೆ ಮಾಡಿದ್ದಾನೆ, ದೇವರು ಅವನ ಪ್ರಾರ್ಥನೆ ಕೇಳಿ ರೆಬೆಕ್ಕಾ ಅನ್ನುವಂಥ ಒಳ್ಳೆ ಮಗಳನ್ನು ಕೊಟ್ಟು ದೇವರು ಇಸಾಕನಿಗೆ ಮದುವೆ ಮಾಡಿ ದೇವರು ಅದ್ಭುತ ಮಾಡಿದ್ದಾನೆ. ಮೂರನೇದಾಗಿ, ಮಕ್ಕಳಿಲ್ಲ ಅಂತ ದೇವರ ಹತ್ರ ಭಾರದಿಂದ ಪ್ರಾರ್ಥನೆ ಮಾಡಿ. ಮೊದಲೇ ಪ್ರಾರ್ಥನೆ ಏನಾಗಿದೆ? ಉತ್ತರ ಬಂದಿದೆ. ಎರಡನೇ ಪ್ರಾರ್ಥನೆ ಏನು ಬಂದಿದೆ? ಮೂರನೇ ಪ್ರಾರ್ಥನೆ, ಅಯ್ಯ ನನಗೆ ಮಕ್ಕಳಿಲ್ಲ ಅಂತ ಪ್ರಾರ್ಥನೆ ಮಾಡ್ತಾನೆ. ದೇವರು ಅವನು ಪ್ರಾರ್ಥನೆ ಕೇಳಿ ಅವನಿಗೆ ಸಂತಾನ ಭಾಗ್ಯ ಕೊಟ್ಟಿದ್ದಾನೆ. ಎಷ್ಟು ಪ್ರಾರ್ಥನೆಗೆ ಉತ್ತರ ಬಂತು? ರೈಟ್. ನೆಕ್ಸ್ಟ್, ದೇವ್ರ ಸ್ತೋತ್ರ, ಇಸಾಕನ ಹೊಲದಲ್ಲಿ ಬೀಜ ಬಿತ್ತು. ಅಯ್ಯ ಹೊಲದಲ್ಲಿ ಬೀಜ ಬಿತ್ತಿದ್ದೀನಯ್ಯ, ನೀನು ಒಳ್ಳೆ ಬೆಳೆ ಕೊಡಂಗೆ ಮಾಡ ಅಂತ ಪ್ರಾರ್ಥನೆ ಮಾಡಿ ಬೀಜ ಬಿತ್ತಿದ್ದಾನೆ. ಆ ವರ್ಷ 100ರಷ್ಟು ಬೆಳೆ ಬೆಳೆಯುವಂತ ದೇವರು ಕಾರ್ಯ ಮಾಡಿದ್ದಾನೆ. ಇಸಾಕನು ದೇವರಿಗೆ ವಿಧೇಯನಾಗಿದ್ದಕ್ಕೆ ಅವನ ಒಂದು ಪ್ರಾರ್ಥನೆ ಅಲ್ಲ, ಅವನ ಎಲ್ಲ ಪ್ರಾರ್ಥನೆ ದೇವರು ಕೇಳಿದ್ದಾನೆ. ಅವನು ಕೈ ಹಾಕಿ ಮಾಡಿದ ಎಲ್ಲ ಕಾರ್ಯಗಳನ್ನ ನನ್ನ ದೇವರು, ಅಬ್ರಹಾಮನ ದೇವರು, ಇಸಾಕನ ಎಲ್ಲ ಕೆಲಸಗಳನ್ನು ಸಫಲ ಮಾಡಿದ್ದಾನೆ. ನಿಮಗೊಂದು ಪ್ರಶ್ನೆ ಕೇಳ್ಬೇಕು ಅನಿಸ್ತೈತೆ ನನಗೆ. ಇವಾಗ ಒಂದು ಪ್ರಶ್ನೆ ಕೇಳಿಸ್ಬೇಕು ಅನಿಸ್ತೈತೆ. ಏನು ಪ್ರಶ್ನೆ ಅಂದರೆ, ನಿಮ್ಮ ಎಲ್ಲ ಪ್ರಾರ್ಥನೆ ದೇವ್ರು ಕೇಳ್ಯಾನ? ನಾನು ಹೇಳ್ತೀನಿ, ನಿಮ್ಮ ಉತ್ತರಗಳು ನಾನು ಹೇಳ್ತೀನಿ. ಇಲ್ಲಿ 3 ಗುಂಪಿನ ಜನ ಇದ್ದಾರೆ, 3 ರೀತಿ ಉತ್ತರ ನಾನು ಹೇಳ್ತೀನಿ. ನಿಮ್ಮ ಬದಲಿ ನಾನು ಹೇಳ್ತೀನಿ, ನೀವು ಏನು ಹೇಳಕ್ಕೆ ಬರಲ್ಲ, ನನಗೆ ಗೊತ್ತೈತಿ. ಒಂದನೇದು, ಸಾರ್ ಕೆಲವು ಪ್ರಾರ್ಥನೆ ಕೇಳ್ಯಾನ ಸಾರ್,
ಕೆಲವು ಪ್ರಾರ್ಥನೆ ಕೇಳಿಲ್ಲ ಸಾರ್ ಅನ್ನುವಂಥ ಒಂದು ಗುಂಪು. ಇನ್ನೊಂದು ಗುಂಪು, ಒಂದೆರಡು ಕೇಳನ್ ಸಾರ್, ಪ್ರಾರ್ಥನೆಗೆ ಉತ್ತರ ಕೊಟ್ಟನ್ ಸಾರ್. ಒಂದೆರಡು ಪ್ರಾರ್ಥನೆ ಕೇಳನ್ ಸಾರ್, ಇನ್ನು ಭಾಳ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟಿಲ್ಲ ಸರ್ ಅಂತ ಒಂದು ಗುಂಪು. ಇನ್ನೊಂದು ಗುಂಪಿದೆ, ಸಾರ್ ಒಂದು ಕೂಡ ಪ್ರಾರ್ಥನೆಗೆ ಉತ್ತರ ಬಂದಿಲ್ಲ ಸಾರ್ ಅನ್ನುವಂಥ ಒಂದು ಗುಂಪಿದೆ. ಕರೆಕ್ಟಾ ನಾನು ಹೇಳಿದ್ದು? ಕರೆಕ್ಟಾ? ರೈಟ್. 3 ಗುಂಪಿನ ಜನ ಇದ್ದಾರೆ. ಇವತ್ತೊಂದು ಮಾತು ಹೇಳ್ತೀನಿ, ಹಾಲೆಲೂಯಾ, ದೇವ್ರಿಗೆ ಸ್ತೋತ್ರ. ಮಗನೇ, ಮಗಳೇ, ಸಹೋದರ ಸಹೋದರಿ, ಇವತ್ತು ನೀವು ಈ ಸಾಕನಾಗೆ ದೇವರಿಗೆ ವಿಧೇಯರಾಗಿ ಜೀವಿಸಲಿಕ್ಕೆ ತೀರ್ಮಾನ ಮಾಡಿದರೆ, ಆಮೇಲೆ ಬರಲಮ್ಮ, ಈ ಸಾಕನಾಗಿ ದೇವರಿಗೆ ವಿಧೇಯಳಾಗಿ ಜೀವಿಸಲಿಕ್ಕೆ ತೀರ್ಮಾನ ಮಾಡಿದರೆ, ದೇವರು ನಿನ್ನ ಒಂದು ಪ್ರಾರ್ಥನೆ ಅಲ್ಲ, ನಿನ್ನ ಎಲ್ಲ ಪ್ರಾರ್ಥನೆಗಳಿಗೆ ಆತನು ಉತ್ತರ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಮತ್ತು ನೀನು ಕೈ ಹಾಕಿ ಮಾಡುವ ಎಲ್ಲ ಕೆಲಸಗಳನ್ನ ಈ ಸಾಕನ ದೇವರು ಸಫಲ ಮಾಡ್ತಾನೆ. ಹಲ್ಲೆಲೂಯಾ. ಈಗ ರೋಷದ ಆಮೇಲೆ ಹೇಳ್ಬೇಕು, ಆ ರಿಸೀವ್ ಮಾಡ್ಕೊಳ್ರಿ. ಯೇಸು ನಾಮದಲ್ಲಿ ನೀವು ಕೈ ಹಾಕಿ ಮಾಡುವ ಪ್ರತಿ ಕಾರ್ಯಗಳು ಸಫಲ ಆಗಲಿ. ನೀವು ಕೈ ಹಾಕಿ ಮಾಡುವ ಪ್ರತಿ ಕೆಲಸಗಳು ಸಫಲ ಆಗಲಿ. ಬಿಸಿನೆಸ್ ವಿಷಯದಲ್ಲಿ ಮಾಡುವ ಪ್ರತಿ ಕಾರ್ಯಗಳು ಸಫಲ ಆಗಲಿ. ದುಡಿಮೆ ವಿಷಯದಲ್ಲಿ ಮಾಡುವ ಪ್ರತಿ ಕೆಲಸಗಳು ಸಫಲವಾಗಲಿ. ಮದುವೆ ವಿಷಯದಲ್ಲಿ ಪ್ರಯತ್ನಿಸುವ ಪ್ರತಿ ಕಾರ್ಯಗಳು ಸಫಲವಾಗಲಿ. ಫೈನಾನ್ಸ್ ವಿಷಯದಲ್ಲಿ ಪ್ರಯತ್ನ ಮಾಡುವ ಪ್ರತಿ ಕಾರ್ಯಗಳು ಸಫಲವಾಗಲಿ. ಸೇವೆ ವಿಷಯದಲ್ಲಿ ಕೈ ಹಾಕಿ ಮಾಡುವಂತ ಪ್ರತಿ ಕಾರ್ಯಗಳು ಸಫಲವಾಗಲಿ. ಕೋರ್ಟ್ ವಿಷಯದಲ್ಲಿ ಹೋರಾಡುವಂತ ಪ್ರತಿ ಕಾರ್ಯಗಳು ಸಫಲವಾಗಲಿ. ಎಲ್ಲ ಕಾರ್ಯಗಳು ಯೇಸು ನಾಮದಲ್ಲಿ ಸಫಲವಾಗಲಿ. ಯಾಕೆ ದೇವರು ಇಸಾಕನ ಎಲ್ಲ ಪ್ರಾರ್ಥನೆ ಕೇಳಿದ? ದೇವರಿಗೆ ವಿಧೇಯನಾಗಿ ಜೀವಿಸಿದಾನೆ, ವಾಕ್ಯಕ್ಕೆ ವಿಧೇಯನಾಗಿ ಜೀವಿಸಿದಾನೆ, ತಂದೆಗೆ ವಿಧೇಯನಾಗಿ ಜೀವಿಸಿದಾನೆ. ನೀವು ದೇವರಿಗೆ ವಿಧೇಯರಾಗಿ ಜೀವಿಸಲಿಕ್ಕೆ ಇವತ್ತು ತೀರ್ಮಾನ ಮಾಡಿದರೆ, ದೇವರ ವಾಕ್ಯಗಳಿಗೆ ವಿಧೇಯರಾಗಿ ಜೀವಿಸಲಿಕ್ಕೆ ತೀರ್ಮಾನ ಮಾಡಿದರೆ, ಸೇವಕರಿಗೆ ವಿಧೇಯರಾಗಿ ಜೀವಿಸಲಿಕ್ಕೆ ತೀರ್ಮಾನ ಮಾಡಿದರೆ, ನಿಮ್ಮ ತಂದೆ ತಾಯಿಗಳಿಗೆ ವಿಧೇಯರಾಗಿ ಜೀವಿಸಲಿಕ್ಕೆ ತೀರ್ಮಾನ ಮಾಡಿದರೆ, ನನ್ನ ದೇವರು ಪ್ರಾಮಿಸ್ ಮಾಡ್ತಾನೆ, ಈ ಸಾಕನನ್ನು ಆಶೀರ್ವಾದಿಸಿದ ಪ್ರಕಾರ, ಈ ಸಾಕನು ಕೈ ಹಾಕಿ ಮಾಡಿದ ಪ್ರತಿ ಕಾರ್ಯಗಳನ್ನು ಸಫಲ ಮಾಡಿದ ಪ್ರಕಾರ, ನಿಮ್ಮ ಎಲ್ಲ ಪ್ರಾರ್ಥನೆಗಳಿಗೆ ಉತ್ತರ ಕೊಟ್ಟು ಕೈ ಹಾಕಿ ಮಾಡುವ ಪ್ರತಿ ಕಾರ್ಯಗಳನ್ನ ಸಫಲ ಮಾಡ್ತೇನೆ. ನಿಮ್ಮಲ್ಲಿ ಕೆಲವರು, ನಾನು ದೇವರಿಗೆ ವಿಧೇಯನಾಗಿ ಜೀವಿಸ್ತಾ ಇದ್ದೀನಿ, ನಾನು ದೇವರಿಗೆ ವಿಧೇಯಳಾಗಿ ಜೀವಿಸ್ತಾ ಇದ್ದೀನಿ, ಆದರೂ ಯಾಕೆ ನಾನು ದೇವರಿಂದ ಆಶೀರ್ವಾದ ಹೊಂದ್ತಾ ಇಲ್ಲ? ನಾನು ದೇವರಿಗೆ ಆತನ ವಾಕ್ಯಕ್ಕೆ ವಿಧೇಯಳಾಗಿ ಜೀವಿಸ್ತಾ ಇದ್ದೀನಿ, ಆದರೂ ಕೂಡ ಯಾಕೆ ನನ್ನ ಪರಿಸ್ಥಿತಿ ಬದಲಾಗ್ತಾ ಇಲ್ಲ? ನಾನು ದೇವರಿಗೆ ಆತನ ವಾಕ್ಯಕ್ಕೆ ವಿಧೇಯಳಾಗಿ ಜೀವಿಸ್ತಾ ಇದ್ದೀನಿ, ಆದರೂ ಯಾಕೆ ನನ್ನ ರೋಗ ಹೋಗ್ತಾ ಇಲ್ಲ? ನಾನು ದೇವರಿಗೆ ಆತನ ವಾಕ್ಯಕ್ಕೆ ವಿಧೇಯನಾಗಿ ಜೀವಿಸ್ತಾ ಇದ್ದೀನಿ, ಆದರೂ ಯಾಕೆ ನನ್ನ ಕಷ್ಟಗಳು ತೀರ್ತಾ ಇಲ್ಲ? ನಾನು ದೇವರಿಗೆ ಆತನ ವಾಕ್ಯಕ್ಕೆ ವಿಧೇಯನಾಗಿ ಜೀವಿಸ್ತಾ ಇದ್ದೀನಿ, ಆದರೂ ಯಾಕೆ ನಾನು ಸಾಲಗಳಿಂದ ಹೊರಗೆ ಬರಲಿಕ್ಕೆ ಆಗ್ತಾ ಇಲ್ಲ ಅಂತ ಅನೇಕರು ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದೀರಿ. ಹೇಳ್ತೀನಿ ಕೇಳ್ರಿ, ನೀವು ಹೊರಗಡೆ ದೇವರಿಗೆ ಆತನ ವಾಕ್ಯಕ್ಕೆ ವಿಧೇಯರಾದಂಗೆ ಆಕ್ಟ್ ಮಾಡ್ತಾ ಇದ್ದೀನಿ, ನಟಿಸ್ತಾ ಇದ್ದೀರ ಅಷ್ಟೇ. ಆದರೆ ಹೃದಯದಲ್ಲಿ ಒಳಗಡೆ ರಿಯಲ್ ಆಗಿ ದೇವರಿಗೆ ವಿಧೇಯರಾಗಿ ಜೀವಿಸ್ತಾ ಇಲ್ಲ, ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸ್ತಾ ಇಲ್ಲ. ವಿಧೇಯರಾದಂಗೆ ಹೊರಗಡೆ ಆಕ್ಟ್ ಮಾಡ್ತಾ ಇದ್ರಿ, ವಿಧೇಯರಾದಂಗೆ ಹೊರಗಡೆ ಮೇಲೆ ಮಾತ್ರ ನಟಿಸ್ತಾ ಇದ್ದೀರಿ, ಒಳಗಡೆ ಹೃದಯದಲ್ಲಿ ದೇವರಿಗೆ ವಿಧೇಯರಾಗಿ ಜೀವಿಸ್ತಾ ಇಲ್ಲ. ಅದಕ್ಕೆ ದೇವರಿಂದ ಆಶೀರ್ವಾದ ಹೊಂದುತ್ತಾ ಇಲ್ಲ. 1ನೇ ಸಮುವೇಲ 15ನೇ ಅಧ್ಯಾಯ 22ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತದೆ, ದೇವರು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ನೀನು ಎಷ್ಟು ಯಜ್ಞ ಮಾಡಿದ್ರು ದೇವರು ಮೆಚ್ಚುತ್ತಾನ? ನೀನು ಎಷ್ಟು ಹೋಮ ಮಾಡಿದ್ರು ಮೆಚ್ಚುತ್ತಾನ? ದೇವರು ಏನು ನೋಡಿ ಮೆಚ್ಚುತ್ತಾನೆ? ದೇವರು ವಿಧೇಯತೆಗೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚಲ್ಲ. ಪ್ರೈಸ್ ದಿ ಲಾರ್ಡ್. ಯಾಕೆ? ನಾನು ಇಸಾಕನ ದೇವರು ಅಂತಾನೆ ದೇವರು ಹೆಮ್ಮೆಯಿಂದ. ದೇವರಿಗೆ ವಿಧೇಯನಾಗಿ ಜೀವಿಸಿದ್ದಾನೆ, ತಂದೆಗೆ ವಿಧೇಯನಾಗಿ ಜೀವಿಸಿದ್ದಾನೆ. ದೇವರು ಆತನ ಪ್ರಾಣ ಕೇಳಿದ್ರೆ ಕೊಡಕ್ಕೆ ರೆಡಿ ಆಗಿದ್ದಾನೆ.
ದೇವ್ರು ಹೇಳ್ಕೊಂಡಿದ್ರಲ್ಲಿ ನ್ಯಾಯ ಐತಾ ಇಲ್ಲ? ಇವಾಗ ನಾನು ಇಸಾಕನ ದೇವ್ರಂತ. ನಾವೇ ನಮ್ಮ ಚರ್ಚಲ್ಲಿ ಕೆಲವ್ರನ್ನ ಭಾಳ ನೆನೆಸ್ತೀವಿ. ಯಾಕೆ ಹೇಳ್ರಿ? ನಮಗಿಷ್ಟ ಆಗಿದ್ದಕ್ಕೆ, ದೇವ್ರಿಗಿಷ್ಟ. ಓಕೆ, ಮನುಷ್ಯರಾದ ನಮಗಿಷ್ಟ ಆಗಿದ್ದಕ್ಕೆ ನಾವು ಅಷ್ಟು ನೆನೆಸಿದ್ರೆ, ಅಷ್ಟು ಹೊಗಳಿದ್ರೆ, ದೇವರಿಗಿಷ್ಟ ಆದರೆ ದೇವ್ರು ನೆನೆಸ್ತಾನ ಇಲ್ವಾ? ದೇವರಿಗೆ ಸ್ತೋತ್ರ. ಯಾಕೆ ದೇವ್ರು ನಾನು ಇಸಾಕನ ದೇವ್ರಂದ? ಇಸಾಕನ ಹಾಗೆ ದೇವರಿಗೆ ವಿಧೇಯತೆ ತೋರಿಸೋ ಎಲ್ಲರಿಗೂ ದೇವರೇ. ಮುಂದಿನ ವಾರ ಯಾರ ಬಗ್ಗೆ ಹೋಗೋಣ ನಾವು? ಯಾಕೋಬ. ಯಾಕೆ ದೇವ್ರು ನಾನು ಯಾಕೋಬನ್ ದೇವ್ರಂದ? ಯಾಕೋಬನ್ ಯಾರು ಗೊತ್ತಾ? ದೊಡ್ಡ ಕಳ್ಳ ಅವನು. ಹಾಗಾದ್ರೆ ದೇವ್ರು ಕಳ್ಳರಿಗೆ ದೇವ್ರಾ? ಹಾಗಾದ್ರೆ